ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಸ್ಟೈಲಲ್ಲಿ ಆಮ್ಲೆಟ್ ಯಾವ ರೀತಿ ಮಾಡೋದು ನೋಡಿಸ್ತೀನಿ ಬನ್ನಿ. ಮೊದಲಿಗೆ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅದ್ರ ಜೊತೆ ಟೊಮೆಟೊನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮತ್ತು ಸಣ್ಣದಾಗಿ ಕೊತ್ತಂಬರಿ ಮತ್ತು ಪುದೀನ ಹಚ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಿಲ್ಲ, ಬೇಕಿದ್ದರೆ ನೀವು ಹಾಕಿ. ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಧನಿಯಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿದ್ದರೆ ಪೆಪ್ಪರ್ ಪೌಡ್ರ್ ಹಾಕಿ. ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು 5 ಮೊಟ್ಟೆನ ಹಾಕ್ತಾಯಿದ್ದೀನಿ. 5 ಮೊಟ್ಟೆನ ಹಾಕಿ ಈ ಥರ ಎಲ್ಲ ಚೆನ್ನಾಗಿ ಬೀಟ್ ಮಾಡಬೇಕು. ಜಾಸ್ತಿ ಬೀಟ್ ಮಾಡಿದಷ್ಟು ಜಾಸ್ತಿ ಆಗುತ್ತೆ. ನಾವು ಸುಮ್ಮನೆ ಬೀಟ್ ಮಾಡಿದ್ರೆ ಅದಾಗಲ್ಲ ನೋಡಿ, ಈ ಥರ ಆಗುತ್ತೆ. ನಾನೀಗ ಇದನ್ನು ದೋಸೆ ಥರ ಹಾಕ್ತೀನಿ. ಅಂದರೆ ಆಮ್ಲೆಟ್ಟು ಒಂದೊಂದೇ ಮಾಡೋದಕ್ಕಿಂತ ಎಲ್ಲ ಈ ಥರ ಸೇರಿಸಿ ಮಾಡೋದ್ರಿಂದ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ ಅಂತ ನೋಡಿರಿ. ಈಗ ಒಂದು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ನೋಡಿರಿ, ಈ ಥರ ನಾನು ದೋಸೆ ಥರ ಹಾಕ್ತಾಯಿದ್ದೀನಿ. ಅಂದರೆ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಮೇಲೆ ಲೈಟಾಗಿ ಪ್ರೆಸ್ ಮಾಡಬೇಕು. ನೋಡಿರಿ, ಈ ಥರ ಹಾಕಿದ್ದೀನಿ. ನಾನು ಏನಕ್ಕೆ ಆಯಿಲ್ ಏನೂ ಹಾಕ್ತಾಯಿಲ್ಲ. ಇದನ್ನು ಅದು ಸ್ಕಿಪ್ ಆಯಿತು ವೀಡಿಯೋ, ಹಿಂಗೆ ತಿರುವಾಕೋದು ನೋಡಿ. ಈ ಥರ ಎಷ್ಟು ಸಲ ಆ ಕಡೆ ಈ ಕಡೆ ಹಾಕಿದ್ರೂ ಅದು ಕಟ್ಟಾಗಲ್ಲ. ಆಮ್ಲೆಟ್ ಈ ಥರ ಬರುತ್ತೆ. ನಾವು ಸಿಂಗಲಾಗಿ ಮಾಡೋಕ್ಕೋದ್ರೆ ಉಪ್ಪು ಖಾರ ಎಲ್ಲ ಒಂದೊಂದಕ್ಕೆ ಜಾಸ್ತಿ ಆಗುತ್ತೆ, ಒಂದೊಂದಕ್ಕೆ ಕಡಿಮೆ ಆಗುತ್ತೆ. ನೋಡಿ, 5 ನಿಮಿಷದಲ್ಲಿ ಆಮ್ಲೆಟ್ ರೆಡಿಯಾಗಿದ್ದೆ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ನನ್ನ ಸ್ಟೈಲಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿರಿ, ಎಷ್ಟು ಸ್ಮೂತಾಗಿದೆ ಅಂತ. ಬಿಸಿ ಬಿಸಿ ತಿಂತಿದ್ರೆ ಒಂದು ತಿನ್ನೋಷ್ಟರಲ್ಲೇ ಹೊಟ್ಟೆ ಫುಲ್ ಲೋಡ್ ಆಗುತ್ತೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೂಪರ್.